ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ದೀವಿತಾ ವಿಜಯ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತು ಸ್ಯಾಟರ್ಡೇ ಹೀಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಅಂದರೆ ಇವತ್ತು ನನಗೆ ತುಂಬಾ ಕೆಲಸ ಇದೆ. ಸೊ ತುಂಬಾ ಹೊರಗಡೆ ಹೋಗಿ ಬರೋದಿದೆ. ಸೊ ನಾನು ಎಲ್ಲಿಗೆ ಹೋಗಿ ಬರ್ತೀನಿ, ಏನೇನು ನಾನು ಸರ್ವಿಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ನಾನು ಇವತ್ತು ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರೋಣ. ಸೊ ಹೇರ್ ಕಟ್ಟಿಂಗ್ ಇದೆ. ಸೊ ಸ್ವಲ್ಪ ಸರ್ವಿಸ್ ಮಾಡಿಸ್ಕೊಂಡೋಣ ಅನಿಸ್ತು. ತುಂಬ ಹೇರ್ ಫಾಲ್ ಆಗ್ತಾಯಿದೆ ನನಗೆ. ವೈ ಬಿಕಾಸ್ ಐ ಡೋಂಟ್ ನೋ. ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಅದು ಸ್ವಲ್ಪ ಕೆಳಗಡೆ ತುಂಬ ತೆಳ್ಳಗಾಗಿ ಹೋಗಿದೆ ಹೇರು. ಹಾಗಾಗಿ ನಾನು ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇವತ್ತು ಬೆಳಗ್ಗೆ ಜಸ್ಟ್ ಇವತ್ತು ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ನಮಸ್ಕಾರ ಮಾಡ್ಕೊಂಡಿದ್ದೀನಿ. ಅವರು ಗ್ರೌಂಡ್ಗೆ ಹೋಗಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಇವತ್ತು ಹೊರಗಡೆ ತಿಂಡಿ ಮಾಡ್ಕೊಳೋದು. ಸೊ ಇವತ್ತು ಏಪ್ರಿಲ್ ಮಂತ್ ಅಲ್ವಾ ಗೈಸ್. ಸೊ ನನಗೆ ಮೇ ಬರೋ ತಿಂಗಳಲ್ಲಿ ನನಗೆ ತುಂಬಾ ಸ್ಪೆಷಲ್. ನನಗೆ ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಮಂತ್ ಮೇ ತಿಂಗಳು ತುಂಬಾ ಸ್ಪೆಷಲ್ಲು. ಏನು ಸ್ಪೆಷಲ್ ನಮಗೆ, ಅಷ್ಟು ಸ್ಪೆಷಲ್ ಎದಕ್ಕೆ ನಮಗೆ ಅಂತ ಹೇಳಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಗೈಸ್. ನಾನು ಹೇಳ್ತೀನಿ, ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಇವತ್ತಿಂದು. ಸೊ ತುಂಬ ದಿನ ಆಯಿತು ನಾನು ಬ್ಲಾಗ್ ಮಾಡಿ. ಸೊ ಹಾಗಾಗಿ ಇವತ್ತು ಬ್ಲಾಗ್ ಮಾಡೋಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಒಂದು ಸರಿ ಪ್ರೊಫೈಲ್ನ ಓಪನ್ ಮಾಡಿ ನೋಡಿ. ಸೊ ಇದು ಫ್ಯಾಮಿಲಿ ಅಂದರೆ 2 ಕಿಡ್ಸ್ ಇಟ್ಕೊಂಡು ನಾನು ಬ್ಲಾಗ್ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ. ಸೊ ಒಂದು ಸಾರಿ ಹೋಗಿ ಬ್ಲಾಗ್ ಅಂದರೆ ಪ್ರೊಫೈಲ್ ಓಪನ್ ಮಾಡಿ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಚಾನಲ್ನ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮಗೆ ಎಲ್ಲ ವಿಡಿಯೋ ನೋಡಿದ್ರೂ ಆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಕೊಡ್ತೀನಿ. ಸೊ ಇವತ್ತು ಹೇಗೆ ಆಗುತ್ತೋ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಗೈಸ್. ನಮಗೆ ನೆಕ್ಸ್ಟ್ ಮಂತ್ ಹೇಗೆ ಸ್ಪೆಷಲ್ ಅಂತ ಹೇಳಿದ್ದೀನಲ್ವ. ಸೊ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು. ಸೊ ಎಲ್ಲ ಇವತ್ತು ಫ್ಯಾಮಿಲಿ ಹೊರಗಡೆ ಹೋಗಿ ತಿಂಡಿ ಮಾಡಿಕೊಂಡು ಸ್ವಲ್ಪ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಆಗಬೇಕು ಮನೆಗೆ. ಸೊ ಇವತ್ತಿನ ದಿನ ಹೇಗೆ ಕಳೆಯುತ್ತೋ ಹಾಗೆ ನಿಮಗೆ ತೋರಿಸ್ಕೊತಾ ಹೋಗ್ತೀನಿ. ನೋಡ್ತಾ ಇರಿ, ಡೋಂಟ್ ಮಿಸ್ ಇಟ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಸ್ಟೇ ಟ್ಯೂನ್. ಸೊ ಹಾಗೆ ತುಂಬ ಸಮ್ಮರ್ ಬರ್ತಾ ಇದೆ. ಸಮ್ಮರಲ್ಲಿ ತುಂಬ ವಾಟರ್ ಕುಡೀರಿ. ಈ ಸಾರಿ ಸಮ್ಮರ್ ತುಂಬಾ ಫುಲ್ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ಒಂದು 42-43 ಡಿಗ್ರೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ. ಆಲ್ಮೋಸ್ಟ್ ತೆಲಂಗಾಣ, ಆಂಧ್ರ ಪ್ರದೇಶಲ್ಲಿ ಸ್ಟಾರ್ಟ್ ಆಗುತ್ತಂತ ಹೇಳ್ತಾ ಇದ್ದಾರೆ ಸಮ್ಮರು. ಸೊ ಹಾಗಾಗಿ ಯಾರೆಲ್ಲ ಪ್ಲೀಸ್ ವಾಟರ್ ಕುಡೀರಿ. ಹೊರಗಡೆ ಹೋಗಿ ವರ್ಕ್ ಮಾಡೋರಿಗೆ, ಕೆಲಸ ಮಾಡೋರಿಗೆ ಸೊ ವಾಟರ್ ಕುಡಿತಾ ಇರಿ. ಸೊ ಯಾರೆಲ್ಲರೂ ವಾಟರ್ ಸಪ್ಲೈ ಮಾಡ್ತಾ ಇದ್ದರಿಗೆ ಅವರಿಗೆ ತುಂಬ ಧನ್ಯವಾದಗಳು. ನಾನು ತುಂಬ ಕಡೆ ನೋಡಿದ್ದೀನಿ ವಾಟರ್ ಸಪ್ಲೈ ಅಂದರೆ ಹೊರಗಡೆ ಟೆಂಟ್ ಹಾಕಿಬಿಟ್ಟು ವಾಟರ್ ಸಪ್ಲೈ ಮಾಡ್ತಿರ್ತಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ನಮ್ಮ ಬಳ್ಳಾರಿಯಲ್ಲಿ ಕೂಡ ವಾಟರ್ ಸಪ್ಲೈ ಮಾಡ್ತಿದ್ದಾರೆ. ಅವ್ರಿಗೂ ತುಂಬ ಒಳ್ಳೆಯದಾಗಲಿ, ತುಂಬ ಧನ್ಯವಾದಗಳು. ಯಾಕಂದರೆ ಬಳ್ಳಾರಿಯಲ್ಲಿ ಕೂಡ ಈ ಸಾರಿ ತುಂಬಾ ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ತುಂಬ ಯಾರೆಲ್ಲ ಹೊರಗಡೆ ಓಡಾಡ್ತಿರ್ತೀರ ಅವರೆಲ್ಲರೂ ವಾಟರ್ ಕುಡೀರಿ. ನೀರು ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಯಾಕೆಂದರೆ ಬಾಡಿ ತುಂಬಾ ನಮಗೆ ಇಂಪಾರ್ಟೆಂಟ್ ಅಲ್ವಾ. ಸೊ ಚೆನ್ನಾಗಿ ನೋಡ್ಕೋಬೇಕು ಅಂತೇಳ್ಬಿಟ್ಟು ಎಳ್ನೀರು ಕುಡೀರಿ, ವಾಟರ್ ಕುಡೀರಿ, ಜ್ಯೂಸ್ ಕುಡೀರಿ. ತುಂಬ ಅಂದರೆ ವಾಟರ್ ಅಂದರೆ ನೀರಿನ ಪದಾರ್ಥಗಳು ಜಾಸ್ತಿ ಕುಡಿತಾ ಇರಿ. ಈ ಸಾರಿ ತುಂಬ ಬಿಸಿಲಿರುತ್ತೆ. ಹಾಗೆ ನಿಮಗೆ ಇನ್ನೊಂದು ಹೇಳಬೇಕು ಗೈಸ್, ನಾನು ಎಲ್ಲ ಕಡೆ ಮಕ್ಕಳನ್ನ ಕಳ್ತನ ಮಾಡೋರು ಬರ್ತಾ ಇದ್ದಾರೆ, ಮಕ್ಕಳನ್ನ ಎತ್ಕೊಂಡು ಹೋಗೋರು ಬರ್ತಾ ಇದ್ದಾರೆ ತುಂಬ ಕಡೆ. ಯಾಕಂದರೆ ಈಗ ಅವರು ವರ್ಷ ಇಡೀ ಸುಮ್ಮನೆ ಇದ್ದು ಅವ್ರು ಈಗ ತಾನೇ ಯಾಕೆ ಬಂದಿರಂತಂದ್ರೆ ನಮ್ಮ ಮಕ್ಕಳಿಗೆ ಈಗ ತಾನೇ ಅವರು ಸ್ಕೂಲ್ ಮುಗಿಸ್ಕೊಂಡಿರ್ತಾರೆ, ಅವ್ರಿಗೆ ಹಾಲಿಡೇಸ್ ಅಂತ ಬಿಟ್ಟಿರ್ತಾರಲ್ವ. ಸೊ ಮಕ್ಕಳು ತುಂಬ ಜನ ಹೊರಗಡೆ ಆಟ ಆಡ್ತಿರ್ತಾರೆ. ಸಮ್ಮರ್ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿ ಹುಡುಗರು ಮನೆಯಲ್ಲಿದ್ದರೆ ತುಂಬ ಗಲಾಟೆ ಮಾಡ್ತಾರೆ, ಹಠ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಹೊರಗಡೆ ಬಿಡ್ತಾ ಇರ್ತೀವಿ. ಆಟ ಆಡಿ ಹೊರಗಡೆ ಹೋಗಿ ಅಂತ ಹೇಳ್ತಾ ಇರ್ತೀವಿ.
ಸೊ ಹಾಗಂತೇಳಿ ಅವ್ರ ಪ್ಲ್ಯಾನ್ ಆಗಿರುತ್ತೆ ಅನ್ಕೊತಿದ್ದೀನಿ ನಾನು. ಮಕ್ಕಳು ತುಂಬ ಜನ ಹೊರಗಡೆ ಇರ್ತಾರಲ್ವ, ಸೊ ಹಾಗಾಗಿ ಅದು ಪ್ಲ್ಯಾನ್ ಈ ಮಂತಲ್ಲಿ ಮೇ ಬಿ ಜಾಸ್ತಿ ಆಗಿರುತ್ತೆ ಅಂತ ಅವ್ರ ಪ್ಲ್ಯಾನ್ ಅಂತ ಆಗಿರ್ಬೋದು, ಅಂದ್ಕೊಂಡಿರ್ಬೋದು ಅವರು ಅಂತ ಅನ್ಕೊತೀನಿ ನಾನು. ಯಾಕಂದರೆ ಈ ತಿಂಗಳಲ್ಲಿ ನಾವು ಸಮ್ಮರ್ ಅಂತ ಹೇಳ್ಬಿಟ್ಟು ಅವರು ಹಾಲಿಡೇಸ್ ಬಿಟ್ಟಿರ್ತಾರೆ, ಸ್ಕೂಲ್ ಮುಗ್ದಿರುತ್ತೆ ಈಗ ತಾನೇ. ನಾವು ಮಕ್ಕಳನ್ನ ಜಾಸ್ತಿ ಜನ ಹೊರಗಡೆ ಬಿಟ್ಟಿರ್ತೀವಿ, ನಾವು ತುಂಬ ಹಠ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎತ್ಕೊಂಡು ಹೋಗೋರು ತುಂಬ ಜನ ಬಂದಿದ್ದಾರೆ. ಬೆಂಗಳೂರಲ್ಲೇ ನಾನು ಬನಶಂಕರಿಯಲ್ಲಿ 2 ವೀಡಿಯೋಸ್ ನಾನು ಕೇಳಿದ್ದೀನಿ, ನೋಡಿದ್ದೀನಿ ಕೂಡ ನಾನು. ಸೊ ಹಾಗಾಗಿ ತುಂಬ ಜನ ಮಕ್ಕಳನ್ನ ಹೊರಗಡೆ ಬಿಡಬೇಡಿ. ಸೊ ಯಾಕಂದರೆ ಮಕ್ಕಳು ಕಳ್ತನ ಆಗೋರು ತುಂಬ ಜನ ಬಂದಿದ್ದಾರೆ ಅಂತ ಕೇಳಿದ್ದೀನಿ. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಹುಡುಗನ ನಾವೇ ಜೋಪಾನ ಮಾಡ್ಕೋಬೇಕಲ್ವ. ಸೊ ಇಷ್ಟು ವರ್ಷ ಎದ್ದು ಓದ್ತಿರ್ತೀವಿ. ಸೊ ನಮಗೆ ಈ 2 ಮಂತ್ಸ್ ನಮಗೆ ಜಾಸ್ತಿ ಆಗಲ್ವಲ್ವ. ಸೊ ಸ್ಕೂಲ್ ಓಪನ್ ಆಗೋವರೆಗೂ ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವ. ಸೊ ಜಾಸ್ತಿ ಹೊರಗಡೆ ಕಳ್ಸೋಕ್ಕೆ ಹೋಗಬೇಡಿ. ಯಾಕೆಂದರೆ ಜಾಸ್ತಿ ಕಳ್ಸಿರೋ ಅವರಿಂದ ನೀವು ಹೋಗಿ ಪೇರೆಂಟ್ಸ್, ಯಾಕೆಂದರೆ ನಮ್ಮ ಜವಾಬ್ದಾರಿ ಅಲ್ವಾ ನಮ್ಮ ಮಕ್ಕಳು. ಇದನ್ನು ಹೇಳೋಕ್ಕೆ ಇಷ್ಟಪಟ್ಟಿರ್ತೀನಿ. ಸೊ ನನಗೆ ಇದನ್ನು ಹೇಳೋಣ ಅಂತೇಳಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಯಾಕಂದರೆ ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತಲ್ವ. ಸೊ ತುಂಬ ಜವಾಬ್ದಾರಿಯಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಿರ್ತೀವಿ ಮಕ್ಕಳನ್ನ. ಒಂದಿನ 1 ಸೆಕೆಂಡ್ ಮಾಡಿದ್ರೂ ಕೂಡ ನಮಗೆ ದುಃಖ ನಾವೇ ಅನುಭವಿಸ್ಬೇಕಾಗುತ್ತೆ. ಸೊ ಮಕ್ಕಳನ್ನ ಜಾಸ್ತಿ ಹೊರಗಡೆ ಬಿಡಬೇಡಿ. ಬಿಟ್ಟರು ಪೇರೆಂಟ್ಸ್ ಹಿಂದೆ ಹೋಗಿ ಬನ್ನಿ. ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ನಾನು ತಪ್ಪೇ ಹೇಳಿದರೆ ಐ ಆಮ್ ಸಾರಿ. ನನಗಿದು ಹೇಳಬೇಕು ಅನ್ನಿಸ್ತು. ಆ್ಯಸ್ ಎ ಪೇರೆಂಟ್ ನಾನು ನಮ್ಮ ಮಕ್ಕಳನ್ನ ಎಷ್ಟು ಜವಾಬ್ದಾರಿ ನೋಡ್ಕೋಬೇಕು ಅಂತ ನಮಗೆ ಗೊತ್ತಿರುತ್ತೆ. ಎಷ್ಟು ನೋಡಿಕೊಂಡು ನಮಗೆ ಸಾಲದು. ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ನಮ್ಗೆ ಇರುತ್ತೆ. ಸೊ ಸ್ಕೂಲ್ ಬೇರೆ ಇರಲ್ಲ ಅಂತೇಳ್ಬಿಟ್ಟು ಮಕ್ಕಳು ಹಠ ಮಾಡ್ತಾವೆ ಅಂತೇಳ್ಬಿಟ್ಟು ಹೊರಗಡೆ ಹೋಗಿ ಅಂತ ಕಳಿಸ್ಕೊಟ್ಟಿರ್ತೀವಿ, ಆಟ ಆಡ್ಕೊಂಬನ್ನಿ ಅಂತ ಕಳಿಸ್ಕೊಟ್ಟಿರ್ತೀವಿ. ಸೊ ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸ್ ಇದೇ ಥರ ನಾನು ನೋಡಿದ್ದೀನಿ, ಕಂಡಿದ್ದೀನಿ ಕೂಡ. ಸಮ್ಮರ್ ಬಂತು ಅಂದರೆ, ಸ್ಕೂಲ್ ಮುಗೀತು ಅಂತಂದರೆ, ಹಾಲಿಡೇಸ್ ಬಂತು ಅಂದರೆ ಮಕ್ಕಳನ್ನ ಹೊರಗಡೆ ಬಿಡೋದು, ಆಟಾಡ್ಕೊಂಡು ಬನ್ನಿ ಅನ್ನೋದು, ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ನೋದು. ಸೊ ಅದು ಮಾಡ್ತಾನೆ ಇರ್ತೀವಿ. ಈ ಸಲ ಅದು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೇನೆ ಒಳ್ಳೆಯದು ಅಂತ ಹೇಳ್ತೀನಿ. ನನಗೆ ಅದು ಹೇಳಬೇಕು ಅನ್ನಿಸ್ತು ಗೈಸ್. ಸೊ ಏನಾದ್ರು ತಪ್ಪು ಹೇಳಿದ್ರೆ ಸಾರಿ. ಯಾಕಂದರೆ ಮಕ್ಕಳು ನಮ್ಮ ಜವಾಬ್ದಾರಿ ಅಲ್ವಾ. ಒಂದು ಸಾರಿ ಕಳ್ಕೊಂಡ್ರೆ ಅದಕ್ಕೆ ಪೇನ್ ನಮಗೆ ಇರುತ್ತೆ. ಹಾಗಾಗಿ ಮಕ್ಕಳು ಜಾಸ್ತಿ ಹೊರಗಡೆ ಕಳ್ಸೋಕ್ಕೆ ಹೋಗಬೇಡಿ. ಕಳಿಸಿದ್ರು ಪೇರೆಂಟ್ಸ್ ಹಿಂದೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ ಪಟ್ಟ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಪಾರ್ಲರ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಹೇರ್ ಕಟ್ಟಿಂಗ್ ಇದೆ, ಸ್ವಲ್ಪ ಸರ್ವಿಸ್ ಇದೆ. ಯಾಕಂದರೆ ಮೇ ಮಂತ್ ತುಂಬ ನಮಗೆ ಇಂಪಾರ್ಟೆಂಟ್ ಅಲ್ವಾ. ನಮಗೆ ತುಂಬ ಸ್ಪೆಷಲ್ ಡೇ ಮೇ ಮಂತ್ ನಮ್ಮ ಫ್ಯಾಮಿಲಿಗೆ. ಸೊ ಏನು ಸ್ಪೆಷಲ್ಲು ಎದಕ್ಕೆ ಅಂತ ನಿಮಗೆ ಹೇಳ್ತಾ ಇರ್ತೀನಿ. ನೋಡ್ತಾ ಇರಿ, ಹೇಗಾಗುತ್ತೆ ಆಗೋ ತೋರಿಸ್ಕೊತ ಹೋಗ್ತಾ ಇರ್ತೀನಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹಾಯ್ ಮಾಡಿರಿ. ಏನಂದ್ರೆ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಸಂಡೇ, ಹ್ಯಾಪಿ ಸಂಡೇ. ರೆಸ್ಟ್ ಮಾಡಿ, ಮಜಾ ಮಾಡಿ. ಐಪಿಎಲ್ ಮ್ಯಾಚ್ ಇದೆ, ಮ್ಯಾಚ್ ನೋಡಿ, ಔಟಿಂಗ್ ಹೋಗಿ ಹುಷಾರಾಗಿ ಆರಾಮಾಗಿ ಮನೆಯಲ್ಲೇ ಇರಿ. ಹೊರಗಡೆ ಏನಿಲ್ಲ, ಬಿಸಿಲಿದೆ, ಹೊರಗಡೆ ಹೋಗಿ ಸ್ವಲ್ಪ ಎಲ್ಲಾದ್ರೂ ತಣ್ಣಗೇನೋ ಕುಡ್ಕೊಂಡು ಬನ್ನಿ. ಓಕೆ, ಎಂಜಾಯ್. ಹ್ಯಾಪಿ ಸಂಡೇ. ಬಾಯ್ ಬಾಯ್ ಗೈಸ್. ಈಗ ಸ್ಟಾರ್ಟ್ ಆಗಿದ್ವಿ. ವಿಡಿಯೋ ಎಂಡ್ವರೆಗೆ ನೋಡಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಓಕೆನಾ? ಗೆಟ್ ರೆಡಿ. ಸ್ವಲ್ಪ ಹಾಗೆ ಮುಂಚೆನೇ ಸ್ವಲ್ಪ ಊಟದ ಹಬ್ಬ ಮುಂಚೆನೇ ಸ್ವಲ್ಪ ಈ ಥರ ಪ್ರಿಪ್ರೇಷನ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಸೊ ಊಬರ್ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಊಬರ್ ಇನ್ನೂ ಬಂದಿಲ್ಲ. ಊಬರ್ ಬಂದ ತಕ್ಷಣ ಸ್ಟಾರ್ಟ್ ಆಗೋದು. ಎಂತಾರೆ ನೋಡೋ, ತೆಗಿತೀನಿ ಅಂತೇಳಿ.
ಸ್ಟ್ರೈಟಾಗಿ ಟಿಫಿನ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಟಿಫಿನ್ ಸೆಂಟರ್ಗೆ ಹೋಗಿದ್ವಿ. ಅಲ್ಲಿ ಇಡ್ಲಿ ಸಾಂಬಾರ್ದು ಚೌಚೌ ಬಾತು ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೇನು ಸ್ಪೆಷಲಾಗಿ ಏನು ತಿಂಡಿ ಇರಲಿಲ್ಲ ಗೈಸ್. ಸೊ ಅಲ್ಲಿಂದ ತಿಂಡಿ ಮುಗಿಸ್ಕೊಂಡು ನಾನು ಪಾರ್ಲರಿಗೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಒಬ್ಬಳೇ ಪ್ಲ್ಯಾನ್ ಇತ್ತು. ಅದಾದಮೇಲೆ ಲಾಸ್ಟಿಗೆ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ನಾವು ಮನೇಲಿದ್ದು ಏನು ಮಾಡಬೇಕು, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ 4 ಜನ ರೆಡಿ ಆಗಿಬಿಟ್ಟು ಸ್ಟಾರ್ಟ್ ಆದ್ವಿ. ಆ್ಯಕ್ಚುಲಿ ನನ್ನ ಯಜಮಾನ್ರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಚೆನ್ನಾಗಿ ನನಗೆ ಏನಾದರೂ ಮಾಡಿಸ್ಕೊತೀನಂದರೆ ಆರಾಮಾಗಿ ಮಾಡಿಸ್ಕೊಂಡು ಬಾ, ಚೆನ್ನಾಗಿ ಅಂದರೆ ಅದೇನಂತಾರೆ ನೋಡ್ರಿ, ಚೆನ್ನಾಗಿ ಮಾಡಿಸ್ಕೋ ಅಂದ್ರೆ ಅವರು ಮಾಡಬೇಕಾದ್ರೆ ಸ್ವಲ್ಪ ಹೆಂಗಾದರೆ ಕಿತ್ಬಿಡ್ತಾರೆ. ಸೊ ಹಾಗೆ ಹುಷಾರಾಗಿ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಿದ್ರು. ಲಾಸ್ಟಾಗಿ ಟೀ ಕಾಫಿ ತಿಂಡಿ ಮುಗಿಸ್ಕೊಂಡು ಇಲ್ಲಿ ವಿಸಿಟ್ ಮಾಡಿದೆ. ಸ್ಟಾರ್ಟಿಂಗಿಂದ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಿತ್ತು ಹೇರ್ ಕಟ್ಟಿಂಗ್. ಅವರು ಜಾಸ್ತಿ ಮತ್ತೆ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಎಂಟ್ರಿ ಮಾಡಿಕೊಂಡು ಜಸ್ಟ್ ಫಸ್ಟ್ ನಾನು ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಹೇರ್ ಕಟ್ ನಾನು ಇವತ್ತು ಫಸ್ಟ್ ಟೈಮ್ ನಾನು ಫುಲ್ ಶಾರ್ಟ್ ಹೇರ್ ಕಟ್ ಮಾಡಿಸ್ಕೊಂಡಿದ್ದೀನಿ ನಾನಿಲ್ಲಿ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಹೇರ್ ಕಟ್ ತುಂಬಾ ಇಷ್ಟ ಆಯಿತು. ನನಗೆ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ಹೊರಗಡೆ ಬಂದಿದ್ದೀನಿ, ಅವ್ರ ರಿಯಾಕ್ಷನ್ ಹೇಗೆ ನೋಡೋಣ ಬರ್ರಿ. ರಿಯಾಕ್ಷನ್, ಹಸ್ಬೆಂಡ್ ರಿಯಾಕ್ಷನ್. ಎಂತ ಚೆನ್ನಾಗಿಲ್ಲ? ಮುಂದೆ ಓನ್ ರಿಯಾಕ್ಷನ್ ಹಂಗೆ ಕೊಡ್ತೀರಿ? ಹೊಸ ಹೇರ್ ಕಟ್ ಹೇಗಿದೆ? ದೈವಮ್ಮ ಮಮ್ಮಿ ಹೆಂಗೆ ಕಾಡ್ತಿದ್ದಾರೆ? ಕಟ್ಟಿಂಗ್ ಹೆಂಗಿದೆ? ಕಂಗೋರಿದು ಮಿಸ್ ಮಾಡ್ಕೊಂಡಿನ. ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ತುಂಬ ಸುಸ್ತಾಗಿದ್ದೀನಿ ಗೈಸ್. ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗು. ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗನೇ. ಸೊ ಮಾರ್ನಿಂಗ್ ನಾನು ಡೇ ಈ ಥರ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ವಿತ್ ಕೊಕೊನಟ್ ವಾಟರ್ ಅಂಡ್ ಚಿಯಾ ಸೀಡ್ಸ್ಗೆ ಡೇ ಸ್ಟಾರ್ಟ್ ಆಗುತ್ತೆ. ಡೈಲಿ ಇದೇ ಇರುತ್ತೆ ಅಂತೆಲ್ಲ, ಡೈಲಿ ಒಂದು ವಾಟರ್ ನಾನು ಕುಡಿತೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲ ನಿನ್ನೆ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗ್ಗೆ ಕೊಕೊನಟ್ ವಾಟರ್ ಕುಡಿತಾ ಇದ್ದೀನಿ ವಿತ್ ಚಿಯಾ ಸೀಡ್ಸ್. ಕೊಕೊನಟ್ ವಾಟರಲ್ಲಿ ವಿತ್ ಚಿಯಾ ಸೀಡ್ಸ್ ಹಾಕೊಂಡು ಕುಡಿದ್ರೆ ಬಾಡಿ ತಂಪಾಗಿರುತ್ತೆ, ಡಿಹೈಡ್ರೇಟ್ ಆಗಲ್ಲ. ಸಮ್ಮರ್ ಬಿಸಿಲುಗಾಲಕ್ಕೆ ಒಳ್ಳೇದು. ಸಮ್ಮರ್ಗೆ ತುಂಬ ಒಳ್ಳೇದಿದು. ಬೇಸಿಗೆ ಕಾಲದಲ್ಲಿ ಕುಡಿದ್ರೆ ಈ ಥರ ಹೊಟ್ಟೆನೂ ತಂಪಾಗಿರುತ್ತೆ, ಬಾಡಿನೂ ತಂಪಾಗಿರುತ್ತೆ. ಹಾಂ ಹೇಳ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್. ಈ ಕಾಯಿಗೆ ಗುಡ್ ಮಾರ್ನಿಂಗ್. ಈ ಒಂದು ಕಾಯಿಗೆ ಫುಲ್ ಗ್ಲಾಸ್ ಬಂದ ನೋಡಿ ಕಾಯಿ. ಆನ್ಲೈನಲ್ಲಿ ತಗೊಂಡಿದ್ದು 4 ದಿನ ಬ್ಲಿಂಕಿಟ್ ಅಲ್ಲಿ ತಗೊಂಡು. ನಾನು ನೀರು ಇರ್ತಾವಿಲ್ಲ ಅಂತ ಫಸ್ಟ್ ಟೈಮ್ ಬ್ಲಿಂಕಿಟ್ ಅಲ್ಲಿ ಕೊಕೊನಟ್ ಆರ್ಡರ್ ಮಾಡಿದ್ದು. ಫುಲ್ ಇದು ತುಂಬಾ ಗ್ಲಾಸ್ ತುಂಬ ಹಾಲು ನೀರು ಬಂದಿದೆ. ತೋರ್ಸು. ನೀರು ಚೆನ್ನಾಗಿ, ನೀರು ಚೆನ್ನಾಗಿದೆ, ಸ್ವೀಟ್ ಇದಲ್ಲ. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್, ಕೊನೆವರೆಗೂ ನೋಡಿ. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತೀನಿ ನಿಮಗೆ, ಓಕೆನಾ? ನಾನು ಮತ್ತೆ ಸಿಗ್ತೀನಿ. ಬಾಯ್. ಸೊ ಇಲ್ಲಿ ನಾನು ಮ್ಯಾಂಗೋ ಪಪ್ಪು ಹೇಗೆ ಮಾಡೋದೊಂದು ಸಿಂಪಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಬನ್ನಿ ನೋಡೋಣ. ಸಿಂಪಲ್ಲಾಗಿ ಯಾರಾದರೂ ಮಾಡ್ಕೋಬೋದು ರೆಸಿಪಿ ಇದು. ನೋಡ್ಕೊಂಬರೋಣ ಬನ್ನಿ. ರೆಸಿಪಿಯಲ್ಲಿ ಸಿಂಪಲ್ಲಾಗಿ ಮ್ಯಾಂಗೋ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ಕೊಳೋಣ ಈ ವಿಡಿಯೋದಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾನು ಮ್ಯಾಂಗೋ ರೆಸಿಪಿ ನಮ್ಮ ಮನೆಯಲ್ಲಿ ಮ್ಯಾಂಗೋ ಪಪ್ಪು ಹೇಗೆ ಮಾಡ್ಕೊತೀನಿ ಅಂದರೆ ಅಮ್ಮನೇ ರೆಸಿಪಿ ಇದು. ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಮ್ಯಾಂಗೋ ಸೀಸನ್ ಸಮ್ಮರ್ ಸ್ಟಾರ್ಟ್ ಆಗೋಗಿದೆ. ಸೊ ಹಾಗಾಗಿ ಮ್ಯಾಂಗೋ ಸೀಸನ್ ಸಮ್ಮರಲ್ಲಿ ಮ್ಯಾಂಗೋ ಪಪ್ಪು ಮಾಡಿಲ್ಲ ಅಂದರೆ
ಚೆನ್ನಾಗಿರಲ್ವಾ? ಸೊ ಹಾಗಾಗಿ ಮ್ಯಾಂಗೋ ರೆಸಿಪಿ ಸಿಂಪಲ್ಲಾಗಿ ಅಮ್ಮನ ರೆಸಿಪಿ ನೋಡ್ಕೊಂಡ್ಬನ್ನಿ. ಆ್ಯಕ್ಚುಲಿ ರೆಸಿಪಿ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಇರುತ್ತೆ ರೆಸಿಪಿ, ಯಾರಾದರೂ ಮಾಡ್ಕೋಬೋದು. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಯಾಕೆಂದರೆ ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟು. ಪ್ಲೀಸ್ ಸಪೋರ್ಟ್ ಹ್ಯಾಸ್. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ನಿಮಗೆ ಎಂಟರ್ಟೈನ್ ಆಗಿರುತ್ತೆ ನಿಮಗೆ ವಿಡಿಯೋ. ರೆಸಿಪಿ ನೋಡ್ಕೊಂಬನ್ನಿ. ರೆಸಿಪಿ ಈಗ ನಾನು ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಐಟಮ್ಸ್ ಬಂದ್ಬಿಟ್ಟು ಮ್ಯಾಂಗೋ, ಟೊಮ್ಯಾಟೊ, ಮಿರ್ಚಿ ಆ್ಯಂಡ್ ಒನ್ ಆನಿಯನ್ ಅಷ್ಟೇ ಬೇಕಾಗಿರೋದು. ಚೆನ್ನಾಗಿ ನಾನು ಬೇಳೆ ಆಲ್ರೆಡಿ ಬೇಳೆ ವಾಶ್ ಮಾಡಿ 2 ಟೈಮ್ಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಫಸ್ಟ್ ಮ್ಯಾಂಗೋ, ಅದಾದಮೇಲೆ ಟೊಮ್ಯಾಟೊ. ನಾನು ಟೊಮ್ಯಾಟೊ ಮೀಡಿಯಮ್ ಸೈಜ್ 3 ತೊಗೊಂಡಿದ್ದೀನಿ ಗೈಸ್. ನಿಮಗೆ ನೆಕ್ಸ್ಟ್ 1 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಆ್ಯಂಡ್ 4 ಮಿರ್ಚಿ ತೊಗೊಂಡಿದ್ದೀನಿ. ನಾನು ಮಿರ್ಚಿ ಜೊತೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ತೀನಿ ಗೈಸ್. 4 ನಿಮ್ಮ ಟೇಸ್ಟಿಗೆ ತಕ್ಕದ್ದು, ಯಾವುದಾದ್ರೂ ಖಾರ ಜಾಸ್ತಿ ತಿಂದಿರಿ ಅಂತಂದರೆ ಒಂದು 10 ಮೆಣಸಿ ತೊಗೊಂಡು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನಾನು ಮುಂಚೆ ವಾಟರ್ ಹಾಕಲ್ಲ, ನಾನೆಲ್ಲ ಹಾಕಿದ್ಮೇಲೆ ವಾಟರ್ ಹಾಕ್ತೀನಿ, ನೋಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸು. ಈಗ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ರಿ. ನಾನು 4 ಮಿರ್ಚಿ ಹಾಕಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಇನ್ನೊಂದು ಸ್ಪೂನ್ ಹಾಕಿ 2 ಸ್ಪೂನ್ಸ್ ಹಾಕ್ತೀನಿ. ನೀವೆಷ್ಟು ಖಾರ ತಿಂತೀರೋ ಅಷ್ಟು ಹಾಕ್ಕೊಳ್ರಿ. ನಾನು ಇದರಿಂದ 2 ಸ್ಪೂನ್ಸ್ ಹಾಕಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ಪೂನು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಹಾಕೋಣ. ಸೊ ಮ್ಯಾಂಗೋ ಅಲ್ವಾ, ಸಾಂಬಾರು ಸ್ವಲ್ಪ ತಿಂದರೆ ಸ್ವಲ್ಪ ಬೇಗ ಜೀರ್ಣ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕೋಣ. 1 ಸ್ಪೂನ್ ಆಯಿಲ್, ಇಷ್ಟೇ. ಈಗ ತಕ್ಕಷ್ಟು ವಾಟರ್ ಫಿಲ್ ಮಾಡೋಣ. ಸೊ ಐಟಮ್ಸ್ ಎಲ್ಲ ಹಾಕಿದ್ವಲ್ಲ ಗೈಸ್, ಈಗ ತಕ್ಕಷ್ಟು ವಾಟರ್ ಫಿಲ್ ಮಾಡ್ಕೊಬಿಡೋಣ. ವಾಟರ್ ಫಿಲ್ ಮಾಡಿಕೊಂಡು ಕುಕ್ಕರಿಗೆ ಲಿಡ್ ಹಾಕಿ ಸ್ಟವ್ ಮೇಲೆ ಆನ್ ಮಾಡಿಡೋದೆ ಗೈಸ್. ಅದಾದಮೇಲೆ ಒಂದು 5 ವಿಸಿಲ್ ಬಂದರೆ ಸಾಕು. ನಿಮ್ಮ ಮ್ಯಾಂಗೋ ದಾಲ್ ಪಪ್ಪು ರೆಡಿಯಾಗಿರುತ್ತೆ. ಓಕೆನಾ? ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪು ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಾಕು ಗೈಸ್. ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪು. ಇದು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ, ಮ್ಯಾಂಗೋ ಸೀಸನ್ ಅಲ್ವಾ. ಸೊ ಗೈಸ್, ಅಲ್ಲಿ ಪಪ್ಪು ಕುಕ್ಕರ್ ಇಟ್ಟಿದ್ದೀನಲ್ಲ, ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಸ್ಕೊಳ್ತೀನಿ ಬನ್ನಿ. ಇದ್ದೀನಿ ಸೊ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಒಗ್ಗರಣೆ ಹಾಕ್ತೀವಲ್ವ ಪಪ್ಪ ಅಂದಮೇಲೆ ಸಾಸಿವೆ ಜೀರಿಗೆ, 1 ಚಿಕ್ಕದಾದ ಈರುಳ್ಳಿ, 1-2 ಕರಿಬೇವಿನ ಎಲೆ, ಕರಿಬೇವಿನ ಕಾಳು, 1-3 ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇನ್ನು ಬೇಕು ಅಂದರೆ ನಿಮಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಬೋದು. ನಾನು ಹಾಕ್ತಾಯಿಲ್ಲ, ಜಸ್ಟ್ ಇಷ್ಟೇ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಹಾಕೋದು ಮರಿಬೇಡಿ. ಸೊ ಹಿಂಗು, ನಾನು ಒಗ್ಗರಣೆ ಯಾವುದೇ ಪಪ್ಪು ಮಾಡಲಿ ಒಗ್ಗರಣೆ ಹಿಂಗು ಹಾಕ್ತೀನಿ. ಹಿಂಗು ಹಾಕಿ ಜೀರ್ಣ ವ್ಯವಸ್ಥೆಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ಮ್ಯಾಂಗೋ ಪಪ್ಪು ತುಂಬ ರುಚಿಯಾಗಿ ಇರುತ್ತೆ ಹಿಂಗು ಒಗ್ಗರಣೆ ಹಾಕಿದ್ರಿಂದ. ಸೊ ಇಷ್ಟು ಹಾಕ್ತೀನಿ ನಾನು ಒಗ್ಗರಣೆ ಐಟಮ್ಸು. ಸೊ ಅದು ಪಪ್ಪು ಆಗಲಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ಈ ಸಮ್ಮರಲ್ಲಿ ಅಡುಗೆ ಮಾಡಿ ನಿಂತ್ಕೊಂಡು ಅಡುಗೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಗೈಸ್. ನೀರು ಇಳ್ಕೊತಾನೆ ಅಡುಗೆ ಮಾಡ್ಕೊತಾ ಇದ್ದೆ. ಅಲ್ಲಿ ಸ್ವಲ್ಪ ತುಂಬಾ ಹೀಟು, ಅಲ್ಲಿ ನೀರು ಇಳಿತಾ ಇದ್ವು, ಅಷ್ಟು ಸೆಕೆ ಇತ್ತು ಅಲ್ಲಿ. ಸೊ ನಾನು ಪಪ್ಪುಗೆ ಇಟ್ಟಿದ್ದೀನಲ್ಲ ಒಂದು ಕಡೆ, ಒಗ್ಗರಣೆಗೆ ಏನು ಬೇಕು ತೋರಿಸ್ಕೊಟ್ನಲ್ವಾ. ಸೊ ಈಗ ಒಂದೆರಡು ಮಾತು ಮಾತಾಡ್ಕೊಂಡು ಬರೋಣ, ಚೇಂಜ್ ಮಾಡೋಣ ಬನ್ನಿ ಪ್ಲೇಸ್. 5 ವಿಸಿಲ್ ಆಯಿತು. ಸೊ ಈಗ ಪ್ರೆಷರೆಲ್ಲ ಹೋದ್ಮೇಲೆ ಜಸ್ಟ್ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಚೆನ್ನಾಗಿ
ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹಾಕ್ಕೊಳ್ಳೋಣ. ಓಕೆನಾ? ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ಚೆನ್ನಾಗಿ ನಂದ್ಕೊಂಡ್ಬಿಟ್ರೆ ಪಪ್ಪು ಮಾತ್ರ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಒಗ್ಗರಣೆ ಕೊಡೋಣ. ಸ್ಟವ್ ಇದರಲ್ಲಿ 2 ಟೇಬಲ್ ಸ್ಪೂನ್ ಆಫ್ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ತಕ್ಕಷ್ಟು ಕರಿಬೇವು ಹಾಕ್ಕೊಂಡು ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಲಾಸ್ಟಿಗೆ ಬೇಯಿಸ್ಕೊಂಡು ಆದಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಈರುಳ್ಳಿ ಹಾಕಬೇಕು ಗೈಸ್. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಯಾವ ಥರ ಅಂತಂದರೆ ಸ್ವಲ್ಪ ಲೈಟಾಗಿ ರೆಡ್ಡಿಶ್ ಬರಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಅದರಲ್ಲೇ ನಾನು ದಾಲ್ ಪಪ್ಪನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಯಾವ ಥರ ಟೇಸ್ಟ್ ಬಂದಿದೆ ಅಂದರೆ ಸೂಪರಾಗಿರುತ್ತೆ. ಈ ಥರ ಬೇಯಿಸ್ಕೊಂಡು ಸ್ವಲ್ಪ ಕೆಂಪಗಾದ್ಮೇಲೆ ಲಾಸ್ಟಿಗೆ ಈ ಥರ ಇಂಗು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಅದೇ ಹೀಟಿಗೆ ಇಂಗು ಬೇಯುತ್ತೆ. ಸೊ ಅದಾದಮೇಲೆ ಪಪ್ಪು ಹಾಕ್ಕೊಳ್ರಿ. ಪಪ್ಪು ಮಾತ್ರ ತುಂಬ ಟೇಸ್ಟಿಯಾಗಿ ಬಂತು. ಮನೆಯಲ್ಲಿ ನಾನಂತೂ ತುಂಬಾ ಟೆಂಪ್ಟ್ ಆಗೋಗಿದ್ದೆ. ಸೊ ನಾನು ಅದನ್ನ ನೋಡಿ ಬೇಗನೆ ಊಟ ಮಾಡಬೇಕು ಅನ್ನಿಸ್ತು. ಈಗ ನೋಡಿ ದಾಲ್ ಪಪ್ಪು ಯಾವ ಥರ ಬಂದಿದೆ ಅಂದರೆ ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಿದ್ದೋ, ರುಚಿನೂ ಅಷ್ಟೇ ಚೆನ್ನಾಗಿತ್ತು. ಸೂಪರಾಗಿ ರುಚಿ ಬಂದಿತ್ತು. ಉಪ್ಪು ಹುಳಿ ಖಾರ ಆವಾಗಲೇ ತಿನ್ಬಿಡ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೈಸ್ ಮಾಡಿಕೊಂಡು ಹಾಗೆ ಅದ್ರ ಜೊತೆಗೆ ನಮ್ಮಮ್ಮ ಕಲಿಸಿದ ಸೊಂಡಿಗೆ ಬೇಯಿಸ್ಕೊಂಡು ಇಟ್ಕೊಂಡು ತಿಂತಾಯಿದ್ರೆ ವಾವ್. ಅದು ಬಿಸಿ ಬಿಸಿ ರೈಸಿಗೆ ಸ್ವಲ್ಪ ತುಪ್ಪನ ಬೇಯಿಸಿ ಆ ರುಚಿನೇ ಬೇರೆ ಇರುತ್ತೆ ಗಾಯ್ಸ್. ನನಗಂತೂ ತುಂಬಾ ತಿಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಬಡಿಸ್ಕೊಂಡ್ಬಿಟ್ಟೆ ನಾನು. ಯಾವ ಥರ ತಿನ್ನಬೇಕು ಅನ್ನಿಸ್ತು ಅಂದರೆ ನನಗಂತೂ ತಡೆಯೋಕ್ಕಾಗಿಲ್ಲ ಗೈಸ್. ತುಂಬಾ ನನಗೆ ಹೊಟ್ಟೆ ಹಸು ಫುಲ್ಲಾಗಿಬಿಟ್ಟಿತ್ತು. ಸೊ ಬೇಯಿಸ್ಕೊಂಡು ಬಡಿಸ್ಕೊಂಡು ತಿಂತಾಯಿದ್ರೆ ನಾವು ಮಾಡಿಕೊಂಡು ಊಟನ ತುಂಬ ಇನ್ನೂ ಎರಡು ತುತ್ತು ಜಾಸ್ತಿ ತಿನ್ಬೋದು. ರೈಸ್ ಪಪ್ಪು ದಾಲು ವಿತ್ ತುಪ್ಪ ಆ್ಯಂಡ್ ಶೊಂಡಿಗೆ ಬೇಯಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿತ್ತು ರುಚಿ. ಮ್ಯಾಂಗೋ ಪಪ್ಪು ದಾಲು ನನಗಂತೂ ತುಂಬ ಖುಷಿ ಆಯಿತು ಅವತ್ತಿನ ದಿನ. ನಮ್ಮ ಯಜಮಾನ್ರಿಗೂ ನಾನು ಈವ್ನಿಂಗ್ ಬಡಿಸಿದೆ ನಾನು ನೈಟ್. ಅವರು ತುಂಬ ಚೆನ್ನಾಗಿದೆ ಅಂತ ಅಂದರು. ನೆಕ್ಸ್ಟ್ ಡೇ ಕೂಡ ಅದು ಮನೆಯಲ್ಲಿ ಉಳಿದಿತ್ತು ಪಪ್ಪು. ಅದು ನಾವು ಬಿಸಿ ಮಾಡಿಕೊಂಡು ತಿನ್ಕೊಂಡ್ವಿ. 2 ಡೇಸ್ ತಿನ್ಕೊಂಡ್ವಿ ನಾವು ಅದನ್ನು. ತುಂಬ ರುಚಿಯಾಗಿತ್ತು ಗಾಯ್ಸ್. ಮನೆಯಲ್ಲಿ ತುಂಬ ಈಸಿ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಒನ್ಸ್. ಈ ವಿಡಿಯೋ ನಿಮಗೆ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಮ್ಯಾಂಗೋ ಪಪ್ಪುನ ಮ್ಯಾಂಗೋ ದಾಲ್ನ ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಏನಾದರೂ ಟ್ರೈ ಮಾಡ್ತೀನಿ ವಿಡಿಯೋನ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಮಾಡ್ಕೊಳ್ಳಿ. ರೆಸಿಪಿ ಸಿಂಪಲ್ ಆಗಿದೆ. ಮನೇಲಿ ಟ್ರೈ ಮಾಡಿ. ಏನೋ ಮ್ಯಾಂಗೋ ಸೀಸನು ತುಂಬ ಚೆನ್ನಾಗಿದೆ. ತುಂಬ ಉಪ್ಪು ಖಾರ ಹುಳಿ ಜಾಸ್ತಿ ಸೂಪರಾಗಿದೆ. ಏನೂ ಜಾಸ್ತಿ ಆಗಿಲ್ಲ, ಏನೂ ಕಡಿಮೆ ಆಗಿಲ್ಲ. ನಿಮಗಿನ್ನೂ ಹುಳಿ ಜಾಸ್ತಿ ಆಯಿತು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ನಮ್ಮದು ಮ್ಯಾಂಗೋ ಹುಳಿ ಇದ್ದಿಲ್ಲ, ಮೀಡಿಯಮ್ ಆಗಿ ಜಾಸ್ತಿ ಹುಳಿನೇ ಇಲ್ಲ, ಅಷ್ಟಲ್ಲೂ ಟೇಸ್ಟಿಯಾಗಿತ್ತು ಮ್ಯಾಂಗೋ. ಅದು ಚೆನ್ನಾಗಿತ್ತು. ನಮ್ಗೆ ಜಾಸ್ತಿ ಹುಳಿ ಇಲ್ಲ, ಚೆನ್ನಾಗಿತ್ತು ಅದು ನಮ್ಮದು ಮ್ಯಾಂಗೋ ತಂದಿದ್ದು. ಸೊ ನಿಮ್ದು ಯಾವುದಾದ್ರೂ ಮ್ಯಾಂಗೋ ಹುಳಿ ಜಾಸ್ತಿ ಇತ್ತು ಅಂತ ಅಂದರೆ 1 ಗಡ್ಡೆ ಬೆಲ್ಲ ಹಾಕ್ಕೊಳ್ರಿ. ಮ್ಯಾನೇಜ್ ಆಗಿಬಿಡುತ್ತೆ, ಸೂಪರಾಗಿರುತ್ತೆ. ಮಾಡ್ಕೊಳ್ರಿ ತಿನ್ಕೊಳ್ರಿ. ಓಕೆನಾ? ಸೂಪರಾಗಿದೆ ರೆಸಿಪಿ. ಮನೆಯಲ್ಲಿ ಟ್ರೈ ಮಾಡಿ. ಮ್ಯಾಂಗೋ ಪಪ್ಪು ವಿತ್ ರೈಸ್ ವಿತ್ ಓಕೆನಾ? ಸೂಪರಾಗಿದೆ. ವಿತ್ ಸ್ವಲ್ಪ ಘೀ ಹಾಕ್ಕೊಂಡು ತಿನ್ಕೊಳ್ರಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಓಕೆನಾ? ಬಾಯ್. ಸೊ ಗೈಸ್, ಮತ್ತೆ ನಿಮಗೆ ವೆಲ್ಕಮ್ ಬ್ಯಾಕ್. ನೀವು ಎಸ್ಟರ್ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ವ ಗೈಸ್. ಸೊ ಅಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡಿ ಸೊ ನೆಕ್ಸ್ಟ್ ಡೇ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿಂದ ಬರೋಷ್ಟೊಳಗೆ ಸ್ವಲ್ಪ ಲೇಟ್ ಆಯಿತು. ಹೇರ್ ಕಟ್ಟಿಂಗ್ ಎಲ್ಲ ಇತ್ತು ಅಲ್ವಾ. ಸೊ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಲ್ಲೇ ಊಟ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿಂದ ಊಟ ಮಾಡ್ಕೊಂಬರೋಣ ಅಂತ ಬಂದಿಲ್ಲ. ಸೊ ಮನೆಗೆ ಬಂದು
ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಸೊ ಅದಕ್ಕೆ ನಾನು ಲೇಟ್ ಆಯಿತು, ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಇವತ್ತು ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಗೊತ್ತಿದೆ, ಎಲ್ಲರೂ ನೋಡಿ ಬಂದಿದೆ ನೀವು. ಮಾರ್ನಿಂಗ್ ಎದ್ಬಿಟ್ಟು ವಾಟರ್ ಕೊಡ್ತೀನಿ ನಾನು, ಕೋಕೋನಟ್ ವಾಟರ್ ವಿತ್ ಚಿಯಾ ಸೀಡ್ಸ್. ಸೊ ಅದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಮೇ ಮಂತ್ ನಮಗೆ ಎಷ್ಟು ಸ್ಪೆಷಲ್ಲಾಗಿ ತುಂಬ ಹಬ್ಬ ದಿನ ಮಂತ್ ಆಗಿರುತ್ತೆ ಅಂತ ನಿಮಗೆ ಬ್ಲಾಗಲ್ಲಿ ಹೇಳಿದ್ದಾರೆ. ಸೊ ಯಾಕೆ ಅಂದರೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಮಗೆ ಮೇ ಮಂತ್ ಯಾಕೆ ಅಷ್ಟು ಸ್ಪೆಷಲ್ ನಮಗೆ ಅಂತ ಅಂದರೆ, ನಮ್ಮ ಮೇ ಮಂತಲ್ಲಿ ನಮ್ಮ ಮನೆಯಲ್ಲಿ ತುಂಬ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಸೊ ಯಾಕೆ ಅಂದರೆ ಮೇ ಮಂತಲ್ಲಿ ಆಲ್ಮೋಸ್ಟ್ ನಮಗೆ 5 ಅಂದರೆ 3 ಈವೆಂಟ್ಸ್ ಬರುತ್ತೆ. ನಮ್ಮ ಫ್ಯಾಮಿಲಿದು ಒಂದೇ 3 ಈವೆಂಟ್ಸ್ ಇರುತ್ತೆ. ಅಂದರೆ ಈವೆಂಟ್ಸ್ ಮೀನ್ಸ್ ನಾಟ್ ಬಿಗ್ ನಾಟ್ ಸ್ಮಾಲ್. ನಮಗದು ದೊಡ್ಡದು ವಿಚಾರನೇ, ನನಗೆ ಅದು ಖುಷಿ ವಿಚಾರನೇ. ಸೊ ನಿಮಗೆಲ್ಲ ಇಷ್ಟೇನಾ ಅಂತ ಅನಿಸ್ಬೋದು, ನಿಮಗೆಲ್ಲ ಇತ್ತಾ ಅಂತ ಅನಿಸ್ಬೋದು, ನಿಮಗೆಲ್ಲ ಇಷ್ಟಿಲ್ಲಕ್ಕೆ ಇಷ್ಟು ಮಾಡಿದ್ರ ಅಂತ ಅನಿಸ್ಬೋದು. ಸೊ ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸ್ಬೋದಲ್ವ. ಸೊ ನಮ್ಮ ಫ್ಯಾಮಿಲಿಗೆ ನಮಗಿದು ಮೇ ಮಂತ್ ಬಂದಿದ್ದು ತುಂಬಾ ನಮಗೂ ಸ್ಪೆಷಲ್ಲು. ಅಷ್ಟಿಗೆ ಮುಂಚೆ ಒಂದು ವಿಚಾರ ಕೇಳಬೇಕು ಆಯ್ತಿಗೆ. ನೀವು ನೋಡಿರಲ್ವ ನಿನ್ನೆ ಬ್ಲಾಗು. ಸೊ ನನಗೆ ಹೇರ್ ಕಟ್ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೆ ಯಾವ ಥರ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಯಾಕಂದರೆ ನಿಮ್ಮ ಅಭಿಪ್ರಾಯನ ತಿಳ್ಕೊಬೇಕು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಅಷ್ಟೇ. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಹೇರ್ ಕಟ್ಟು. ಬಿಕಾಸ್ ನನಗೆ ಏರ್ ಫಾಲ್ ತುಂಬಾ ಆಗ್ತಾಯಿದೆ. ಸೆಕೆಂಡ್ ಡೆಲಿವರಿ ಆದ ನಂತರ ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿಲ್ಲ, ತುಂಬಾ ಆಗ್ತಾಯಿದೆ. ಹಾಗಾಗಿ ಕೆಳಗೆಲ್ಲ ತೆಳ್ಳಗೆ ಆಗೋಗಿತ್ತು. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೀನಿ. ನನಗೆ ಅದು ಹೇರ್ ಸ್ಟೈಲ್ ಯಾವ ಥರ ನನಗೆ ಕಾಣ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ರಿಯಾಕ್ಷನ್ಗೆ ನೋಡಿಬಿಡ್ತೀರಾ, ಅವ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ನಾನು ಈ ಥರ ಒಂದು ಬುಕ್ಕಲ್ಲಿ ಬರೆದುಕೊತೀನಿ. ಅಂದರೆ ನಾವು ಏನೇನು ಮಾಡಬೇಕು, ನಾನು ಯಾವ ಥರ ಇದು ಮಾಡಬೇಕು, ನಾನು ಏನೇನು ಕೆಲಸ ಏನೇನು ಮಾಡಬೇಕು ಅಂತಲ್ಲಿ ಈಗ ಥರ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಮಾಡೋ ಕೆಲಸಗಳಲ್ಲಿ ಸ್ವಲ್ಪ ಪರ್ಫೆಕ್ಟಾಗಿರಬೇಕು ಅಂತ ಅಂದ್ಕೊತೀನಿ, ನೀಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊತೀನಿ. ನನ್ನ ಸೈಡಿಂದ ಯಾವುದೇ ಥರ ತಪ್ಪು ಆಗಬಾರ್ದು ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ನಾನು ಈ ಥರ ಬರೆದಿಟ್ಕೊಂಡು ಈಗಿನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಮುಂಚೆಯಿಂದ ಅಭ್ಯಾಸ ಇರಲಿಲ್ಲ, ಯಾಕೆಂದರೆ ಸ್ವಲ್ಪ ಮರು ಬಂದಿದೆ ನನಗೆ. ಬಿಕಾಸ್ ಮಾಮ್ ಆದಮೇಲೆ ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಮದರ್ ಆದಮೇಲೆ ನಮಗೆ ಯಾವ ಥರ ನಮಗೆ ಬರೋ ಕಾಯಿಲೆಗಳು ಬಂದು ಪರ್ಮನೆಂಟಾಗಿರ್ಬೋದು, ಪರ್ಮನೆಂಟಾಗಿ ಹೋಗ್ಬೋದು, ಆ ಥರ ಇರ್ತವೆ ಮದರ್ಗೆ. ಸೊ ಡೆಲಿವರಿ ನಂತರ ಯಾವ ಕಾಯಿಲೆ ಬರ್ತಾವೆ ಅಂತೇಳಿದರೆ ಚಿಕ್ಕ ಪುಟ್ಟ ಫ್ಯಾಟ್ ಬರ್ನಿಂಗ್ ಆಗಿರ್ಬೋದು, ಸ್ಟಮಕ್ ಮುಂದೆ ಬರ್ಬೋದು, ಸ್ವಲ್ಪ ಮರು ಕಾಯಿಲೆ ಬರ್ಬೋದು, ಸೊ ಫೆಸ್ಟೇಷನ್ನು, ಸೊ ಸಿಟ್ಟು ಕೋಪ ಜಾಸ್ತಿ, ಅದೇ ಕೂದಲ ಏರ್ ಫಾಲು, ಸ್ಕಿನ್ ಡಾರ್ಕ್ ಆಗೋದು. ಸೊ ಅವೆಲ್ಲ ಬಂದಿರುತ್ತೆ. ಅದು ಯಾರು ಬೇಡನಕ್ಕೂ ಆಗಲ್ಲ, ಬಿಡ್ಬಾರ. ಸೊ ನನಗೆ ಡೆಲ್ಲರ್ ಅಂದಮೇಲೆ ಸ್ವಲ್ಪ ಮರು ಅಂತ ಲಿಟಲ್ ಬಿಟ್ ಮರು ಅಷ್ಟೇ. ಮರು ಅಂದರೆ ದೊಡ್ಡ ಮರು ಅಂತಲ್ಲ, ಅಷ್ಟು ಮರು ಅಂತಿಲ್ಲ, ಲಿಟಲ್ ಬಿಟ್ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ, ಹಿಂಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ. ಸೊ ಏನೋ ಮಾಡಬೇಕಂತ ಈ ಕಡೆ ಬಂದಿರ್ತೀವಿ. ಸೊ ಅದು ಮರೆತು ಬೇರೆ ಕಡೆನೇ ಕಾಯಿಲೆ ಹೋಗ್ಬಿಡುತ್ತೆ. ಸೊ ಅದು ಚಿಕ್ಕ ಪುಟ್ಟ ಮರು ಅಷ್ಟೇ. ಹಾಗಾಗಿ ಈ ಥರ ನಾನು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊತೀನಿ. ಸೊ ನನಗೆ ಪಾಯಿಂಟಿಗೆ ಬಂದ್ಬಿಡೋಣ ಈಗ. ಏನಪ್ಪ ಅಂದರೆ ಹೇಳಿದ್ನಲ್ವ, ಮೇ ಮಂತಲ್ಲಿ ನನಗೆ ಸ್ಪೆಷಲ್ ಆಗಿರುತ್ತೆ, ತುಂಬ ಸ್ಪೆಷಲ್ ನಮಗೆ ತುಂಬ ಸ್ಪೆಷಲ್ ಮೇ ಮಂತ್. ಯಾಕೆ ಅಂತಂದರೆ ಆಲ್ರೆಡಿ ನನ್ನ ಬ್ಲಾಗ್ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ, ನಮ್ಮವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ನನ್ನ ಮುಂಚೆಯಿಂದ ಫಾಲೋ ಮಾಡೋದು ಗೊತ್ತಿರುತ್ತೆ. ಸೊ ಮೇ ಮಂತ್ ನನಗೆ ಯಾಕೆ ಇಷ್ಟು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಸೊ ಹೇಳ್ತೀನಿ. ಲೇಗ್ ಮಾಡಿಬಿಟ್ರಮ್ಮ, ಸೊ ಬೇಗ ಹೇಳಿ ಅಂತ ನೀವು ಹೇಳ್ಬೋದು. ಸೊ ಹೇಳ್ತೀನಿ. ಯಾಕೆಂತಂದರೆ ನಮ್ಮ ಈ ಮಂತಲ್ಲೇ ನಾವು ಮ್ಯಾರೇಜ್ ಮಾಡ್ಕೊಂಡಿರೋದು. ಸೊ ಈ ಮಂತಲ್ಲಿ ನನ್ನದು ಮ್ಯಾರೇಜ್ ಡೇ ಮೇ ಮಂತಲ್ಲಿ ನನ್ನದು ಹುಟ್ಟಿದಬ್ಬ. ಮೋಸ್ಟ್ ಅಂದರೆ ಪ್ರಿಷಿಯಸ್ ಆಗಿ ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ಮೇ ಮಂತಲ್ಲಿ ನನ್ನ ಮಗಳು ಹುಟ್ಟಿರೋದು. ಸೊ ಹಾಗಾಗಿ ಅದಾದ ನಂತರ ನಮ್ಮ
ನಮ್ಮ ಅತ್ತಿಗೆ ಇದ್ದಾರಲ್ಲ, ನಮ್ಮ ಅತ್ತಿಗೆ ಮಗಳು ಸೇಮ್ ಇದೇ ಮಂತಲ್ಲೇ ಅವಳು ಬರ್ತಡೆ. ಸೊ ಅವಳದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು, ನಮ್ಮ ಅಣ್ಣ ಅತ್ತಿಗೆ ಕೂಡ ಇದೇ ಮಂತಲ್ಲಿ ಮದುವೆ ಆಗಿರೋದು. ಸೊ ಕೌಂಟ್ ಮಾಡಿ, 2 ಮ್ಯಾರೇಜ್ ಆ್ಯನಿವರ್ಸರಿ ಬರುತ್ತೆ, 3 ಬರ್ತ್ಡೇ ಬರುತ್ತೆ. ಹಾಗಾಗಿ ನನಗೆ ಮೇ ಮಂತ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಮೇ ಮಂತಲ್ಲಿ ನಮಗೆ ನಂದು ಆ್ಯನಿವರ್ಸರಿ ಬರುತ್ತೆ, ನನ್ನ ಮಗಳದ್ದು ಹುಟ್ಟಿದಪ್ಪ ಬರುತ್ತೆ, ಆ್ಯಂಡ್ ನಂದು ಹುಟ್ಟಿದಪ್ಪ ಬರುತ್ತೆ, ಆ್ಯಂಡ್ ನನ್ನ ಸೊಸೆ ಅಂದರೆ ನಮ್ಮ ಅತ್ತಿಗೆ ಮಗಳು ಅವಳದು ಹುಟ್ಟಿದಪ್ಪ ಬರುತ್ತೆ, ಆ್ಯಂಡ್ ನಮ್ಮ ಅಣ್ಣ ಅತ್ತಿಗೆ ಅವ್ರದ್ದು ಕೂಡ ಆ್ಯನಿವರ್ಸರಿ ಬರುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ಹಾಗಾಗಿ ನಮಗೆ ಮೇ ಮಂತ್ ತುಂಬ ಸ್ಪೆಷಲ್, ತುಂಬ ಪ್ರೀಶಿಯಸ್ ಆಗಿ ಏನೋ ಮಾಡಬೇಕು ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕೆಂದರೆ ನಾವು ಹೋದ ವರ್ಷ ಏನೂ ಮಾಡ್ಕೊಂಡಿರಲಿಲ್ಲ ಮ್ಯಾರೇಜ್ ಡೇ. ಆ್ಯಸ್ ನೀವು ಬ್ಲಾಗ್ ನಾನು ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ಲಾಸ್ಟ್ ಇಯರ್ ನಾವೇನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಲಾಸ್ಟ್ ಇಯರ್ ಅಮ್ಮ ನಮ್ಮ ಜೊತೆ ಇದ್ರು ಇಲ್ಲಿ. ಸೊ ಈಗ ಅಮ್ಮನ ಮನೇಲಿದ್ದಾರೆ. ಸೊ ಮೇ ಬಿ ನೆಕ್ಸ್ಟ್ ಮಂತ್ ಬರ್ಬೋದು ಅವರು. ಸೊ ಇಷ್ಟೇ. ಅದಕ್ಕೆ ಹಾಗಾಗಿ ನಾನು ಮೇ ಮಂತ್ ನನಗೆ ತುಂಬ ಸ್ಪೆಷಲ್ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೆ. ಸೊ ಇಷ್ಟೇನಾ ಅಂತ ನಿಮಗೆ ಇರ್ಬೋದು, ಬಟ್ ನಮಗೆ ಅದು ತುಂಬಾ ಸ್ಪೆಷಲು. ಯಾವ ಡೇಟಲ್ಲಿ ಇರ್ಬೋದು ಮ್ಯಾರೇಜ್ ಹುಟ್ಟಿದಬ್ಬ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೊತ್ತಿರೋರ್ಗೂ ಗೊತ್ತಿರುತ್ತೆ. ಸೊ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಹುಟ್ಟಿದಬ್ಬ ನನ್ನ ಮಗಳದು ಯಾವಾಗ ಇರ್ಬೋದು, ಯಾವ ಡೇಟಲ್ಲಿ ಇರ್ಬೋದು ಅಂತ ಕೂಡ ಜಸ್ಟ್ ಗೆಸ್ ಮಾಡಿ. ನಾನು ಅದನ್ನು ಬರೋ ಕಮ್ಮಿಂಗ್ ವೀಡಿಯೋಸು ಅಲ್ಲಿ ಹೇಳ್ತೀನಿ. ಯಾಕಂದರೆ ಕಮ್ಮಿಂಗ್ ವೀಡಿಯೋಸ್ ನನಗೆ ಶಾಪಿಂಗ್ ಬ್ಲಾಗ್ಸ್ ಬರ್ತವೆ, ನೆಕ್ಸ್ಟು ಪ್ಲ್ಯಾನಿಂಗ್ ವೀಡಿಯೋಸ್ ಬರ್ತವೆ. ಓಕೆನಾ, ಕಮ್ಮಿಂಗ್ ಬ್ಲಾಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಫ್ರಾಂಕ್ ವಿಡಿಯೋ ಬರುತ್ತೆ. ಓಕೆನಾ, ನನಗೀಗ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ, ಈಗ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ 2-3 ಡೇಸ್ ಲೇಟ್ ಆಗ್ಬೋದು, 1 ವೀಕ್ ಲೇಟ್ ಆಗ್ಬೋದು. ಸೊ ನಾನೇ ಎಡಿಟ್ ಮಾಡ್ಕೋಬೇಕಲ್ವ, ಹಾಗಾಗಿ ಸೊ ಲೇಟ್ ಆಗುತ್ತೆ. ಕಮ್ಮಿಂಗ್ ಬ್ಲಾಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಶಾಪಿಂಗ್ ಬ್ಲಾಗ್ ಆ್ಯಂಡ್ ನಾವು ಏನು ಪ್ಲ್ಯಾನ್ ಮಾಡ್ಕೋಬೇಕು ಅಂತಲ್ಲ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಹೇಗೆ ಮಾಡ್ಬೇಕು ಅಂತ ಅದನ್ನು ನಿಮಗೆ ಹೇಳ್ತೀನಿ. ಸೊ ಇದು ನಂದು ಮೇ ಮಂತಲ್ಲಿರೋ ಸ್ಪೆಷಲ್ ಡೇಸ್, ಮ್ಯಾರೇಜ್ ಆ್ಯನಿವರ್ಸರಿ, ಹುಟ್ಟಿದಬ್ಬ. ಅದಕ್ಕೆ ಗೆಸ್ ಮಾಡಿ ಡೇಟ್ಸ್, ಯಾವ ಡೇಟಲ್ಲಿ ಇರ್ಬೋದು, ಯಾವ ಡೇಟ್ಸಲ್ಲಿ ನಿಮಗೆ ಹುಟ್ಟಿದಬ್ಬ ಆ್ಯನಿವರ್ಸರಿ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಗೊತ್ತಿದ್ದು ನಾಳೆ ಕಮೆಂಟ್ ಮಾಡಿ. ಇನ್ನು ಬೇರೆಯವ್ರಿಗೆ ಗೆಸ್ ಮಾಡ್ತಾರೆ, ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿನ್ನೆಯಿಂದ ಕಂಟಿನ್ಯೂ ಆಯ್ತಲ್ವ. ಸೊ ಇಷ್ಟೇ ಗೈಸ್. ಇನ್ನೂ ಬೇರೆ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಾತಾಡ್ತೀನಿ. ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಈ ಬ್ಲಾಗ್ ತುಂಬ ಲೆಂತಿ ಆಗೋಗುತ್ತೆ ಅಂತ ಅನಿಸುತ್ತೆ. ತುಂಬ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಖಂಡಿತ ಮಾತಾಡ್ತೀನಿ. ಸೊ ಯಾಕಂದರೆ ತುಂಬಾ ನನಗೆ ನೋಡಿ ಬೇಜಾರಾಗೋಗಿದೆ. ಯಾಕಂದರೆ ಈ ಥರದ್ದು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಏನಾದರೂ ಬೇಜಾರಾಯಿತು, ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ಅವೇ ವಿಡಿಯೋಸ್ ಗೊತ್ತಿಲ್ಲ. ಈ 2026ಅಲ್ಲಿ ಇನ್ನೂ ಏನೇನು ಆಗುತ್ತೋ, ಏನೇನು ನೋಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಸೊ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಖಂಡಿತ ಇದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಬೇಜಾರಾಗ್ತಾ ಇದೆ ಮನಸ್ಸಿಗೆ, ನೋಡೋಂಗೆಲ್ಲ ಸುಮ್ಮನೆ ಯಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗೆ ಖಂಡಿತ ಮುಂದಿನ ಬ್ಲಾಗಲ್ಲಿ ಮತ್ತೆ ಮಾತಾಡ್ತೀನಿ. ಈಗ ಅಡುಗೆ ಆಗ್ತಾ ಇದೆಯಲ್ವ, ಸೊ ಅದು ಅಡುಗೆ ನೋಡ್ಕೊಂಡ್ಬನ್ನಿ. ನೆಕ್ಸ್ಟ್ ನಾನು ಮುಂದಿನ ಬ್ಲಾಗಲ್ಲಿ ಮತ್ತೆ ಕಂಟೆಂಟ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬಟನ್ ಅಂತ ಬಂದಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಯಾವ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ತುಂಬ ಧನ್ಯವಾದಗಳು. ಹಾಗೆ ವೆಲ್ಕಮ್ ಟು ಅವರ್ ಬ್ಯೂಟಿಫುಲ್ ಫ್ಯಾಮಿಲಿ. ಆ್ಯಂಡ್ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕಾಗುತ್ತೆ. ಸೊ ಸಮ್ಮರ್ ಬಗ್ಗೆ ಆ್ಯಂಡ್ ರಾಗಿ ಆಮ್ಲ ಚೆನ್ನಾಗಿ ಕುಡಿತಾ ಇರಿ, ಬಾಡಿ ರಿಯಾಕ್ಷನ್ ಆಗುತ್ತೆ. ಸೊ ತುಂಬಾ ಜಾಸ್ತಿ ಬಿಸಿಲಿದೆ, ಸಣ್ಣ ಮಕ್ಕಳನ್ನ ಹೊರಗಡೆ ಬಿಡಬೇಡಿ ಪ್ಲೀಸ್. ಮನೆಯಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಈ ಸಮ್ಮರ್ಗೆ ಮಕ್ಕಳು ಹೊರಗಡೆ ಬಿಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊತೀನಿ. ಸೊ ಬಿಡಬೇಡಿ. ಯಾಕಂದರೆ ಸಮ್ಮರ್ ಬಂತು ಅಂತಂದರೆ ಸಾಕು ಹೊರಗಡೆ ಮಕ್ಕಳನ್ನ ಕಳಿಸ್ತಾ ಇರ್ತೀವಿ. ಯಾಕಂದರೆ ಅವ್ರಿಗೆ ಹಾಲಿಡೇಸ್ ಇರುತ್ತೆ, ಎಲ್ಲ ಆಡ್ತವೆ ಅಂತ ಗೊತ್ತಿಲ್ಲ, ಎಲ್ಲೋಗಿ ಬೀಳ್ತವೆ ಅಂತ ಗೊತ್ತಿಲ್ಲ.
ಸೊ ಹಾಗಾಗಿ ಜಾಸ್ತಿ ಆಡೋಕ್ಕೆ ಬಿಡಬೇಡಿ. ಅವ್ರು ಒಳಗಡೆ ಹೋದ್ರೂ ನಿಮ್ಮ ಪೇರೆಂಟ್ಸ್ ಹಿಂದೆ ಹೋಗಿ ಆ್ಯಸ್ ಯೂಶುವಲ್, ಯಾಕೆಂದರೆ ಮಕ್ಕಳು ಕಳ್ಳರು ಜಾಸ್ತಿ ಆಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಟಾರ್ಗೆಟ್ ಇದೇ ಮಂತ್ ಆಗಿರ್ಬೋದು ನನಗನ್ಸುತ್ತೆ. ಯಾಕಂದರೆ ಮಕ್ಕಳು ಈ ಟೈಮಲ್ಲೇ ಹೊರಗಡೆ ಬರುತ್ತೆ, ಅವರಿಗೆ ಹಾಲಿಡೇಸ್ ಇರುತ್ತೆ, ಸ್ಕೂಲ್ ಬೇರೆ ಇರಲ್ಲ. ಸೊ ಹಾಗಾಗಿ ಮಕ್ಕಳು ಇದೇ ಟೈಮಲ್ಲಿ ಹೊರಗಡೆ ಬರ್ತಾರೆ, ಹೊರಗಡೆ ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಟಾರ್ಗೆಟ್ ಆಗಿರ್ಬೋದು ಈ ಮಂತು. ಸೊ ಹಾಗಾಗಿ ಜಾಸ್ತಿ ಮಕ್ಕಳನ್ನ ಹೊರಗಡೆ ಬಿಡೋಕ್ಕೆ ಹೋಗಬೇಡಿ. ಆದಷ್ಟು ಮನೆಯಲ್ಲೇ ಇಟ್ಕೊಳ್ರಿ, ಮನೆಯಲ್ಲೇ ಆ್ಯಕ್ಟಿವಿಟೀಸ್ ಮಾಡಿಸಿ ನೆಕ್ಸ್ಟ್ ಸಬ್ಜೆಕ್ಟ್ ಅವ್ರಿಗೆ ನೆಕ್ಸ್ಟ್ ಕ್ಲಾಸ್ ಏನಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಲಾಸ್ ತೊಗೊಳ್ರಿ. ಆದಷ್ಟು ಇಷ್ಟೇ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ. ಸೊ ಯಾಕಂದರೆ ಬಿಕಾಸ್ ನಾನು ತುಂಬಾ ವೀಡಿಯೋಸ್ ನೋಡ್ಕೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡೋಂಟ್ ಮಿಸ್ ಇಟ್. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ಗೀತಾ ವಿಜಯ್ 0207 ಕನ್ನಡ ಬ್ಲಾಗ್ಸ್ ಆ್ಯಂಡ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್. ಬಾಯ್ ಮಾಡಿ. ಅವಳು ನಾನು ಮಾತಾಡ್ತಿದ್ದೀನಲ್ಲ, ಪ್ಲೀಸ್ ವೇಟ್, ಬ್ಲಾಗನ್ನು ಮಾಡಿಬಿಡ್ತೀನಿ. ಮಾತಾಡ್ತಿದ್ದೀನಲ್ಲ ಬಂದು ಬಗೆ ನೋಡ್ತಾವಳೆ. ಬಂಗಾರಿದು ಈ ವರ್ಷ ಇವರಿಗೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು, ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು ಯಾವ ಸ್ಕೂಲ್ ಜಾಯಿನ್ ಮಾಡಿಸ್ತಿದ್ದೀವಿ, ನಮ್ಗೆ ಎಷ್ಟಾಯಿತು ಎಷ್ಟಿಲ್ಲ, ಬೇರೆಯವ್ರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಓಕೆನಾ ಗೈಸ್? ಓಕೆ ಬಾಯ್ ಬೈಕೋಬೇಡಿ. ಬಾಯ್.